ಕ್ಷಣದಿಂದ ಈ ಮಗು ನಿಂದ. ಯಾವುದೇ ಕಾರಣಕ್ಕೂ ಯಾರಿಗೂ ಈ ಮಗು ನಂದು ಅಂತ ಗೊತ್ತಾಗಂಗಿಲ್ಲ. ನಮ್ಮಮ್ಮ ಬಂದು ಈ ಮಗುನ್ ಕಿತ್ಕೊಂಡು ಹೋಗ್ತಾರೆ. ನನಗೆ ಈ ಮಗು ನಮ್ಮನ್ಯಾಗ ಬೆಳೆಯೋದ್ ಇಷ್ಟ ಇಲ್ಲ. ಈ ಮಗು ಜವಾಬ್ದಾರಿ ತಗೊಂಡು ಚೊಲೋ ತಂಗ್ ಬೆಳೆಸ್ತಿ ಅಂತ ನನ್ಗ ಮಾತ್ ಕೊಡು. ಕೊಡ್ತೀಯ ಅಲ್ವಾ? ಮಾತ್ ಕೊಡು ಪಲ್ಲವಿ. ಈ ಮಗು ಜವಾಬ್ದಾರಿ ತಗೊಂಡು ಚೊಲೋ ತಂಗ್ ಬೆಳೆಸ್ತಿ ಅಂತ ನನ್ಗ ಮಾತ್ ಕೊಡು. ಅಬ್ಬಬ್ಬಬ್ಬಬ್ಬಾ, ಪ್ರಭಾ ಪ್ರಭಾ, ಎಂಥ ಒಳ್ಳೆ ಸುದ್ದಿ ಹೇಳ್ತಾ ಇದೀಯ ನೀನು. ಅಷ್ಟು ಸಂತೋಷ ಆಗ್ತಾ ಇದೆ ನನಗೆ. ಇನ್ನ ನಾವು ದೊಡ್ಡವರಾಗಿ ಇನ್ ತಡ ಮಾಡಬಾರ್ದು. ದೇವರು ಪಲ್ಲವಿ ವಿಕ್ರಾಂತ್ ಮದ್ವೆ ವಿಷಯಕ್ಕೆ ಶುಭ ಸೂಚನೆ ಕೊಡ್ತಾ ಇದ್ದಾನೆ ಕಣೆ. ಸುವಾಸಿನಿ ಪೂಜೆ ಬಾಗಿನ ಸಂದರ್ಭದಲ್ಲಿ ಇಬ್ರು ಬಂದಿದ್ದಾರೆ ಅಂದ್ರೆ ಇದು ಮದುವೆಗೆ ಮುನ್ನುಡಿ. ಅತ್ತೆ, ವಿಕ್ರಾಂತ್ ಅವ್ರನ್ನ ನೋಡ್ದಾಗ್ಲೆಲ್ಲ ಅವರು ನಮ್ ಕುಟುಂಬದಲ್ಲಿ ಒಬ್ರು ಅಂತ ಯಾವಾಗ್ಲೂ ಅನ್ಸುತ್ತೆ ಅತ್ತೆ. ಅಯ್ಯೋ, ಅವರಿಬ್ರು ಒಂಟಿ ಜೀವನಕ್ಕೆ ಮಂಗಲ ಮಂಗಲ ಹಾಡಿ ಬಿಡೋಣ ಬಿಡು. ದೇವ್ರು, ಆ ದೇವ್ರೇ ನಮಗೆ ಸೂಚನೆ ಕೊಟ್ಟಿದ್ದಾನೆ ಅಂದ್ರೆ ನಾವು ಮುಂದುವರಿಯೋಣ ಬಿಡು. ಏ ಪ್ರಭಾ, ಮೊದಲು ಆ ಸುಲೋಚನಾಗೆ ಕಾಲ್ ಮಾಡೆ. ಈಗ್ಲಾ ಅತ್ತೆ? ಅಯ್ಯ, ಈಗ ಅಂದ್ರೆ ಇದೇನು ಮಧ್ಯರಾತ್ರಿನಾ? ಫೋನ್ ಮಾಡು ಬೇಗ, ಅರ್ಜೆಂಟ್ ಬಾ. ಪಲ್ಲವಿ ವಿಕ್ರಾಂತ್ ಅವರ ಮದ್ವೆ ವಿಷಯ ಮಾತಾಡೋದಿದೆ, ಅದಕ್ಕೆ ಮೀಟಿಂಗ್ ಇಟ್ಟಿದ್ದಾರೆ, ಅರ್ಜೆಂಟ್ ಬನ್ನಿ ಅಂತ ಹೇಳು. ಸರಿ ಅತ್ತೆ, ಆಯ್ತು.